ಇವತ್ತಿನ ಹೆಡ್ಲೈನ್ಸ್ ಏನಿದೆ ಒಮ್ಮೆ ನೋಡೋಣ ಬನ್ನಿ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ರಾಜ್ಯದಲ್ಲಿ ಜೋರಾದ ಪಟ್ಟದ ಪಗಡೆ ಆಟ, ತಂದೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಮೈಸೂರಿನಲ್ಲಿ ಯತೀಂದ್ರ ಬಾಂಬ್. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಮುಖ್ಯಮಂತ್ರಿ ಪುತ್ರನಿಗೆ ಟಾಂಗ್ ಕೊಟ್ಟ ಡಿಸಿಎಂ ಡಿಕೆ. ಯತೀಂದ್ರನೇ ನಮ್ಮ ಹೈಕಮಾಂಡ್ ಎಂದ ಬಂಡೆ. ಸದ್ಯದಲ್ಲೇ ಉತ್ತರಿಸ್ತೀವಿ ಎಂದ ಶಾಸಕ ಇಕ್ಬಾಲ್. ಸಂಗಪ್ಪ ಜಾಹೀರಾತಿಗೆ ಬಿಜೆಪಿ ನುಂಗಪ್ಪ ಜಾಹೀರಾತಿನಿಂದ ಕೌಂಟರ್. ಸಿದ್ದು ರಾಹುಲ್ ಖರ್ಗೆಗೆ ಏಟಿನ ಚಿತ್ರ. ಗಾಂಧಿ ಅಹಿಂಸಾ ತತ್ವಕ್ಕೆ ಧಕ್ಕೆ ಎಂದ ಕೈಪಡೆ. ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಶೀತಲ ಸಮರ. 2028ರ ಟಿಕೆಟ್ ವಿಚಾರದಲ್ಲಿ ತಿರುಗಿ ಬಿದ್ದ ಕೇಸರಿ ಪಡೆ. ಬಿಜೆಪಿಯಲ್ಲಿ ಬೀದಿಯಲ್ಲಿ ಚರ್ಚಿಸಲ್ಲ ಅಂದ ನಿಖಲ್. ಮೆಟ್ರೋ ದರ ಏರಿಕೆ, ಸಾರ್ವಜನಿಕರ ಆಕ್ರೋಶ. ಸಹಿ ಸಂಗ್ರಹಿಸಿ ಬೈಕಾಟ್ ಅಭಿಯಾನ. ಕೇಂದ್ರದ ಜೊತೆ ಚರ್ಚಿಸುವುದಾಗಿ ಸಿಎಂ ಭರವಸೆ.